ಆಪೋಸಿಟ್ ಹೇಳ್ರಿ, ಅವನು ಏನೋ ಹೆಚ್ಚು ಕಮ್ಮಿ ಆದ್ರೂ ಹೊರಬಿಡ್ತಾನೆ ನನಗೆ. ಪರವಾಗಿಲ್ಲ, ಎಲ್ಲರೂ ಕಾದ್ರಿಂದ ಕಾಯ್ತಾ ಇದ್ದಾರೆ ನಿಮ್ಮ ಧ್ವನಿ ಲೈವ್ ಆಗಿ ಕೇಳ್ಬೇಕಂತ. ದಯಮಾಡಿ. ಗುರುವೇ ನಿನ್ನಾಟ ಬಲ್ಲೋರ್, ಗುರುವೇ ನಿನ್ನಾಟ ಬಲ್ಲೋರ್, ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ. ಶಿವ ಸೂಪರ್ ಸರ್, ಸೂಪರ್, ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೊ ಮಚ್. ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೆ, ಮಾಧ್ಯಮದವರಿಗೆ, ಈ ಕಾರ್ಯಕ್ರಮನ ವೀಕ್ಷಿಸ್ತಿರೋ ಎಲ್ಲ ತಾಯಂದಿರಿಗೆ, ಎಸ್ಪೆಷಲಿ ನನ್ನ VIPs ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಲಿವಿಂಗ್ ಲೆಜೆಂಡ್ ಶಿವಣ್ಣ ಅವ್ರಿಗೆ ಆಪ್ರೇಷನ್ ನಡೀತಾ ಇದೆ. ಆ ಭಗವಂತ ನಮಗೇನು ಆಯಿಸ್ಕೊಟ್ಟಿದನೋ ಅಷ್ಟು ಶಿವಣ್ಣನಿಗೆ ಕೊಡಲಿ. ಯಾಕೆಂದರೆ ಈಸ್ ಅ ಪಿಲ್ಲರ್ ಆಫ್ ಕನ್ನಡ ಇಂಡಸ್ಟ್ರಿ. ಆ್ಯಂಡ್ ಅಫ್ಕೋರ್ಸ್ ಇವತ್ತೊಂದು ಸಾಂಗ್ ರಿಲೀಸ್ ಆಗ್ತಾ ಇದೆ ಕೇಳಿತು ಅಂದರೆ ಇದಕ್ಕೆ ಕಾರಣಕರ್ತರು ನಮ್ಮ ಡೈರೆಕ್ಟ್ರು ಪ್ರೇಮಣ್ಣ. ಅವ್ರದ್ದು ಎಲ್ಲ ಸಿನಿಮಾ ಸಾಂಗ್ಸು ಹಿಟ್ಟು. ಫ್ರಮ್ ಸ್ಟಾರ್ಟಿಂಗ್ ಕರಿಯ, ಜೋಗಿ ಜೋಗಯ್ಯ, ಏಕಲವ್ಯ, ಎಕ್ಸ್ಕ್ಯೂಸ್ ಮೀ, ಈಗ ಕೇಳಿ ಒಂದು ಸಾಂಗ್ ರಿಲೀಸ್ ಆಗಿದೆ. ಅಫ್ಕೋರ್ಸ್ ತುಂಬಾ ಚಾಲೆಂಜಿಂಗ್ ಆಗಿತ್ತು ಕಂಪೋಸ್ ಮಾಡಿರೋ ಸ್ಟೈಲು. ಪ್ರತಿಯೊಂದು BGMಗೂ 10 ಡಿಫ್ರೆಂಟ್ ಸ್ಟೆಪ್ಸು. ನಾವು ಯಾವ್ದ್ರಿ ಮಾಡೋದು ಅಂತ. ಸೊ ಫೈನಲಿ ಒಂದು BGM ಓಕೆ ಇದು ಫಿಕ್ಸ್ ಆಗೋಣ ಅಂತ ಫಿಕ್ಸ್ ಆದ್ವಿ. ಫಿಕ್ಸ್ ಆದಮೇಲೆ ಓಕೆ ಏನಯ್ಯ ಸಿಗ್ನೇಚರ್ ಸ್ಟೆಪ್ಪು ಓಕೆ ಮಾಡೋಣ ಅಂದ್ಕೊಂಡು ಮಾಡಿದ್ರೆ ಕಾರ್ ಮೇಲೆ ಮಾಡೋದಿತ್ತು. ಇದ್ಯಾದಯ್ಯ ಇದು ಏನೋ ಎಲ್ಲ ಓಕೆ ಆಗ್ಬಿಟ್ಟು ಕಾರ್ ಮೇಲೆ ಮಾಡು ಅಂತಾರಲ್ಲ. ಸರಿ ಕಾರ್ ಮೇಲೆ ಮಾಡೋಣ ಅಂದ್ಕೊಂಡು ಕಾರ್ ಮೇಲೆ ಮಾಡಿದ್ವಿ. ಇವರು ಎಕ್ಸ್ಟ್ರಾ ಇಂಪ್ರೂವೈಸೇಷನ್, ಮಗ ಪಾಸಿಂಗಲ್ಲಿ ಇದ್ರೆ ಹೆಂಗಿರತ್ತೆ ಅಂದರು. ಅಣ್ಣ ನಾನು ಅಂಥ ಟ್ಯಾಲೆಂಟೆಡ್ ಅಲ್ಲ, ದಯವಿಟ್ಟು ನಿಂತ್ಕೊಂಡಿರೋ ಕಾರ್ ಮೇಲೆ ಮಾಡ್ತೀನಿ, ನೀವು ಅದನ್ನು CG ಎಲ್ಲ ಹಂಗೆ ಓಡಿಸ್ರೋಣ ಅಂದೆ. ಎಲ್ಲಾದರೂ ಉಂಟಾ, ಸುಮ್ಮನೆ ಇರೋ ಮಗ, ನೀನು ಮಾಡೋ, ನೀನು ನಾನು ಹೇಳ್ತೀನಿ ಅಂದ್ರೆ. ಅಣ್ಣ ಆಗಲ್ಲ ಅಣ್ಣ ಅಂದರೆ, ಮಾಸ್ಟರ್ ನೋಡ್ರಿ ಧ್ರುವ ಹೆಂಗೆ ಮಾಡ್ತೇನೆ ಈಗ ಅಂತೆಲ್ಲ ಹೇಳಿ 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 ಕಾರ್ ಹತ್ತಿಸಿದ್ರು. ಸೊ ಈಗ ಕಾರ್ ಹತ್ತಾದ್ಮೇಲೆ ಅನ್ನಿಸ್ತಾ ಇದೆ ಮುಂದಕ್ಕೆ ಫ್ಲೈಟ್ ಹತ್ತಿಸ್ತಾರೆ ಅಂತ. ಸೊ ಐ ಥ್ಯಾಂಕ್ ನಮ್ಮ ಮೋಹನ್ ಮಾಸ್ಟರ್ಗೆ ಆ್ಯಂಡ್ ಅಫ್ಕೋರ್ಸ್ ನಮ್ಮ ಶ್ಯಾಮ್ ಸರ್. ಆಗಲೇ ಹೇಳ್ದಂಗೆ ನಾನು ಅವ್ರನ್ನ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ನನ್ನ ಅದ್ದೂರಿ ಟೈಮಲ್ಲಿ ನಮಗೆ ಕಾಸು ಇಲ್ದಿರ್ಬೇಕಾದ್ರೆ ನಾವು ಎಲ್ಲರ ಹತ್ರ ಕಾಸು ಹೊಂಚ್ಕೊಂಡು ಬಂದು ಕೊಡ್ತಾಯಿದ್ವಿ. CDs ಕೊಡೋರು. ಆಮೇಲೆ ಒಂದು ಪಾಯಿಂಟಲ್ಲಿ ನೋಡಿ ಓಕೆ ನಿಮಗೆ ಏನು ತುಂಬ ಪ್ರಾಬ್ಲಮ್ ಇದೆ ತಾನೇ ತೋಳಿ ಅಂತ ಸಾವಿರ CD ಎಲ್ಲ ಕೊಟ್ಟಿದ್ರು ಫ್ರೀಯಾಗಿ. ಸೊ ಥ್ಯಾಂಕ್ ಯು ಸೋ ಮಚ್. ಅಲ್ಲಿಂದ ಇವಾಗ ತಿರ್ಗಾ ಪೋಗ್ರ ಆದಮೇಲೆ ತಿರ್ಗಾ ಜಾಯ್ನ್ ಆಗಿದ್ದೀವಿ. ಆ್ಯಂಡ್ ಫಸ್ಟ್ ಟೈಮ್ ನಾವು ಅರ್ಜುನ್ ಜನ್ಯ ಸರ್ ಜೊತೆ ವರ್ಕ್ ಮಾಡ್ತಾ ಇರೋದು. ಕಂಪೋಸಿಂಗ್ ಎಲ್ಲ ಸೂಪರ್ ಆಗಿದೆ. ಡೆಫಿನೆಟ್ಲಿ ಇದು ನ್ಯೂ ಇಯರ್ಗೊಂದು ಒಳ್ಳೆ ಬ್ಯಾಶ್ ಆಗುತ್ತೆ. ಯಾಕೆಂದರೆ ಟೆಕ್ನೋ ಸಾಂಗ್. ಸೊ ಡೆಫಿನೆಟ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ. ಆ್ಯಂಡ್ ವೆಂಕಟ್ ಸರ್ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವರೇ ಇನ್ಸಿಸ್ಟ್ ಮಾಡಿತ್ತು ಫೋಕ್ ಡ್ಯಾನ್ಸ್ ಬೇಕು, ಫೋಕ್ ಸಾಂಗ್ ಬೇಕು ಅಂತ. ಶಿವ ಆಗೋದಕ್ಕೆ ಅವರು ಒಂದು ಮೇಜರ್ ಕಾರಣ. ಆ್ಯಂಡ್ ಥ್ಯಾಂಕ್ಸ್ ಟು ಸುಪ್ರೀತ್ ಸರ್, ಎಲ್ಲದರಲ್ಲೂ ಸಪೋರ್ಟ್ ಮಾಡಿದರೆ. ಆ್ಯಂಡ್ ನಮ್ಮ ಮೋಹನ್ ಬಿಕೆರೆ, ನಿಮಗೆ 1970s ಹೆಂಗಿರುತ್ತೋ, ಅಫ್ಕೋರ್ಸ್ ನಾನು ಹುಟ್ಟಿರಲಿಲ್ಲ, ಬಟ್ ಹೆಂಗಿತ್ತೋ ಹಂಗೆ ಡೆಫಿನೆಟ್ಲಾಗಿ ಇದ್ದೇ ಇರುತ್ತೆ. ಯಾಕೆಂದರೆ ಇನ್ಕ್ಲೂಡಿಂಗ್ ನಮ್ಮ ಜೂನಿಯರ್ ಆರ್ಟಿಸ್ಟ್ ಅಂತ ಏನು ಕರಿತೀವಿ, ಅವರು ಎಲ್ಲ ಕ್ಯಾರೆಕ್ಟರ್ಸನ್ನು ರೆಟ್ರೋಲ್ಲಿ ಫೀಲ್ ಮಾಡೋದು ಭಾರಿ ಕಷ್ಟ. ಅದನ್ನು ವಿಜುವಲೈಸ್ ಮಾಡಿದ್ದು ಡೈರೆಕ್ಟ್ರು, ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ದು ನಮ್ಮ ವಿಲಿಯಮ್ಸ್ ಅವರು. ತುಂಬಾ ಪ್ರಾಮಿಸಿಂಗ್ ವಿಜುವಲ್ಸ್ ಇರುತ್ತೆ 100%. ಆ್ಯಂಡ್ ಮೇಡಮ್ ಬಗ್ಗೆ ಹೇಳಬೇಕು ಅಂದರೆ, ನೀವೇ ನೋಡಿದ್ರಿ ಡ್ಯಾನ್ಸಲ್ಲಿ ಮ್ಯಾಚ್ ಮಾಡೋದೇ ಸ್ವಲ್ಪ ಕಷ್ಟ. ನಮಗೆಲ್ಲರೂ ಇವರು ಹೇಳೋದು, ಸರ್ ನೀವು ಸಖತ್ತಾಗಿ ಡ್ಯಾನ್ಸ್ ಮಾಡ್ತೀರಾ ಅಂತ. ಅಯ್ಯೋ ನಿಜ ಹೇಳ್ರಯ್ಯ. ಇಲ್ಲ ಡೆಫಿನೆಟ್ಲಿ ಶಿ ಈಸ್ ಡನ್ ಅ ಗ್ರೇಟ್ ಜಾಬ್ ಇನ್ಕ್ಲೂಡಿಂಗ್ ಸಿನಿಮಾಲು ಅಷ್ಟೇ. ಆ್ಯಂಡ್ ಥ್ಯಾಂಕ್ಸ್ ಟು ನಮ್ಮ ಫೇವ್ರೆಟ್ ಹೀರೋಯಿನು ರಕ್ಷಿತಾ ಮ್ಯಾಮ್. ಯಾಕೆಂದರೆ ಅಪ್ಪು ಮೂವಿಯಿಂದನೂ ನನಗದೇ ಅವ್ರದ್ದು ನೋಡಿದ್ದೀನಿ. ಆ್ಯಂಡ್ ಸಿಂಬು ಜೊತೆ ಒಂದು ಮೂವಿ ಮಾಡಿದ್ರು, ಆ ಮೂವಿನೂ ಅದನ್ನು ನೋಡಿದ್ದೀನಿ, ಇಡಿಯಟ್ ಎಲ್ಲ ನೋಡಿದ್ದೆ ಮ್ಯಾಮ್ಗೋಸ್ಕರ. ಇವತ್ತು ಅವರೇ ಲಾಂಚ್ ಮಾಡಿದ್ದಾರೆ. ಅಣ್ಣ ಹೆಂಡತಿ ಬಗ್ಗೆ ಮಾತಾಡಿದೆ, ಚಪ್ಪಾಳೆ ಹೊಡೆಯೋಣ.
ಆ್ಯಂಡ್ ಜೆನ್ಯೂನ್ ಆಗಿ ಐ ವುಡ್ ಲೈಕ್ ಟು ಸೇ ಥ್ಯಾಂಕ್ಸ್ ಟು ಪ್ರೇಮ್ ಸರ್. ಏನಕ್ಕೆ ಅಂದರೆ ಥ್ಯಾಂಕ್ಸ್ ಫಾರ್ ದಿ ಆಪರ್ಚುನಿಟಿ. ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ. ಅಂದರೆ ನಿಮಗೆ ಆ ಮುಗ್ಧತೆ ಅನ್ನೋದು ಕ್ಯಾರೆಕ್ಟ್ರಲ್ಲಿ ಆಫ್ಟರ್ ಅದ್ದೂರಿ ಬಹದ್ದೂರ್ ಈ ಸಿನಿಮಾಲಿ ಆ ಕ್ಯಾರೆಕ್ಟ್ರಲ್ಲಿ ಮುಗ್ಧತೆ ಅನ್ನೋದು ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಟು ದಿ ಎಂಟೈರ್ ಟೀಮ್, ಎಸ್ಪೆಷಲಿ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಉದಯ್ ಮೆಹ್ತಾ ಸರ್ ಬಂದಿದ್ದಾರೆ, ಗಂಗಾಧರ್ ಸರ್ ಇದ್ದಾರೆ. ಸೊ ಎಲ್ಲಿ ಗಂಗಾಧರ್ ಸರ್ ಫೋನಾ? ಓಕೆ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಜಯ ಆಂಜನೇಯ. ಎಲ್ರಿಗೂ ನಮಸ್ಕಾರ. ಇವತ್ತು ಬಂದಿರೋಂಥ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ವೇದಿಕೆ ಮೇಲೆ ಕೂತವ್ರ ಬಗ್ಗೆ ಮಾತಾಡೋಕ್ಕೆ ನಾನು ತುಂಬ ಚಿಕ್ಕವಳಿನ್ನು. ಸುಪ್ರೀತ್ ಸರ್ ಹೇಳ್ದಾಗೆ ಈ ಸಾಂಗ್ ಏನು ನೋಡಿದ್ದೀರಾ, ಏನು ಕೇಳಿದ್ದೀರಾ, ಇದು ಅವರೆಲ್ಲರ ಹಗಲು ರಾತ್ರಿ ಪಟ್ಟಿರುವಂಥ ಶ್ರಮ. ನಾವು ಸುಮ್ಮನೆ ಏನು ಹೇಳ್ಕೊಟ್ಟಿದ್ದಾರೆ ಅದನ್ನ ಮಾಡಿದ್ದೀವಿ ಅಷ್ಟೇ. ಬಟ್ ಥ್ಯಾಂಕ್ ಯು ಸೋ ಮಚ್ ಪ್ರೇಮ್ ಸರ್. ಥ್ಯಾಂಕ್ ಯು. ಒಂದು ಚಿಕ್ಕ ಶಬ್ದ ಚಿಕ್ಕ ವರ್ಡ್ ಅಷ್ಟೇ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಐ ಆಲ್ವೇಸ್ ಬಿ ಗ್ರೇಟ್ಫುಲ್. ಯಾಕಂದರೆ ಏಕಲವ್ಯಲ್ಲೂ ನನಗೆ ಫಾರ್ ಎವರ್ ಗ್ರೀನ್ ಹಾಡುಗಳನ್ನ ಆಲ್ಬಮ್ನ ಕೊಟ್ಟಿದ್ದಾರೆ. ಇವತ್ತಿಗೂ ನನ್ನ ಅನಿತಾ ಅಂತ ಕರೀತಾರೆ. ಸೊ ಮತ್ತೊಮ್ಮೆ ಅವ್ರ ಜೊತೆ ಕೆಲಸ ಮಾಡೋ ಅವಕಾಶ ನಂಗೆ ಸಿಕ್ಕಿದೆ ಅಂದರೆ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್. ಆ್ಯಂಡ್ ರಕ್ಷಿತಾ ಮ್ಯಾಮ್, ಇವತ್ತು ನಾನು ವೇದಿಕೆ ಮೇಲೆ ನಿಂತು ಮಾತಾಡ್ತಿದ್ದೀನಿ ಅಂದರೆ ಯು ಆರ್ ಅ ಬಿಗ್ ಪಾರ್ಟ್ ಆಫ್ ಇಟ್. ಥ್ಯಾಂಕ್ ಯು ಸೋ ಮಚ್. KD ನನಗೆ ತುಂಬ ಇಂಪಾರ್ಟೆಂಟ್ ಫಿಲ್ಮ್. ಯಾಕಂದರೆ ಒಂದು ಮೋಸ್ಟ್ ಚಾಲೆಂಜಿಂಗ್ ಪಾತ್ರ. ಆ್ಯಂಡ್ ಅದರಲ್ಲಿ ಈ ಹಾಡು ಹೇಗೆ ಕೇಳಿದ್ದೀರಾ, ಪ್ರತಿಯೊಂದು ಹಾಡು ಅಷ್ಟೇ ಸೂಪರ್ ಡೂಪರ್ ಹಿಟ್ಟಾಗಿ ಮೂಡಿ ಬಂದಿದೆ. ಪ್ರೇಮ್ ಸರ್ ಹಾಗೂ ಅರ್ಜುನ್ ಜನ್ಯ ಸರ್ ಯಾವಾಗ ಜೊತೆಯಲ್ಲಿ ಕೆಲಸ ಮಾಡ್ತಾರೆ ಅವಾಗ ಮ್ಯಾಜಿಕ್ ಕ್ರಿಯೇಟ್ ಮಾಡ್ತಾರೆ. ಅದಕ್ಕೆ ತಕ್ಕಂತೆ ಮಂಜು ಅನ್ನ ತುಂಬ ಅಷ್ಟೇ ಸೂಪರಾಗಿ ಲಿರಿಕ್ಸ್ ಬರೆದಿದ್ದಾರೆ. Thank you so much to the entire team. Thank you to KVN Production, Supreet sir and Mohan Master. Thank you so much. Almost 3 to 4 days rehearsal ಮಾಡಿ ನಾವು ಶಾರ್ಟಿಗೆ ಹೋಗಿದ್ದು. ನಂಗೆ ಮೋಸ್ಟ್ ಚಾಲೆಂಜಿಂಗ್ ಆಗಿತ್ತು. ಹೇಗೆ ಇಷ್ಟು ಚೆನ್ನಾಗಿ ಸಾಂಗ್ ಮೂಡ್ ಬಂದಿದೆ, ಹೇಗೆ ಅದನ್ನ ಮ್ಯಾಚ್ ಮಾಡೋದು, ಪ್ರತಿಯೊಂದು ಬೀಟಿಗೆ ಹೇಗೆ ಡ್ಯಾನ್ಸ್ ಮಾಡೋದು ಅಂತ. ಬಟ್ ಐ ಹೋಪ್ ಆ ಜಸ್ಟಿಸ್ ಮಾಡಿದ್ದೀನಿ. ಆ್ಯಂಡ್ ಧ್ರುವ ಸರ್, ತುಂಬ ಖುಷಿ ಆಯಿತು ಈ ಜರ್ನಿ ನಿಮ್ಮ ಒಟ್ಟಿಗೆ KD ಸಿನಿಮಾಲಿ ವರ್ಕ್ ಮಾಡಿದ್ದು ನಿಮ್ಮ ಜೊತೆ. ಆ್ಯಂಡ್ ವಿಲಿಯಮ್ಸ್ ಸರ್ ಬಗ್ಗೆ ಏನು ಹೇಳೋದೇ ಬೇಡ. ವಾಲ್ಕ್ಯಾನೋ ವಿಲಿಯಮ್ಸ್ ಅಂತ ಹೆಸರು ಕೊಟ್ಟಿದ್ದಾರೆ ಇಡೀ ತಂಡ. ಅಷ್ಟೇ ಸೂಪರಾಗಿ ಎಲ್ಲರನ್ನ ತೋರಿಸಿದ್ದಾರೆ, ಸಿನಿಮಾನ ತೋರಿಸಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಟು ದ ಎಂಟೈರ್ ಟೀಮ್. ಥ್ಯಾಂಕ್ ಯು ಸೋ ಮಚ್. ಹೇಳಿ ನಿಮ್ಮ ಎಕ್ಸ್ಪೀರಿಯನ್ಸ್ನ. ಎಲ್ರಿಗೂ ನಮಸ್ಕಾರ. ಇದರಲ್ಲಿ ನಮ್ಮದು ಮೊದಲನೇದಾಗಿ ಪ್ರೇಮ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರೇಮ್ ಸರ್ ಜೊತೆ ವರ್ಕ್ ಮಾಡಬೇಕು ಅಂದರೆ ಕತೆ ಜೊತೆಗೆ ಇನ್ವಾಲ್ವ್ ಆಗಬೇಕು. ಅಲ್ಲಿಂದ ನಾನು ಒಂದಷ್ಟು ಪಾಠ ಕಲ್ತಿದ್ದೀನಿ ಪ್ರೇಮ್ ಸರಿಂದ. ಇದು ಮುಂಚೆ ಡಾನ್ಸರ್ ಆಗಿದ್ದಾಗ ಜೋಗಿಯಿಂದನೂ ಸರ್ ಜೊತೆ ವರ್ಕ್ ಮಾಡ್ತಿದ್ದೆ. ಆವಾಗ ಡಾನ್ಸರಾಗಿ ಹಿಂದೆ ಎಲ್ಲೋ ಇದ್ಬಿಡ್ತಿದ್ದೆ. ಏಕಲವ್ಯದಲ್ಲಿ ಚಾನ್ಸ್ ಕೊಟ್ಟರು. ಅಲ್ಲಿ ಅವ್ರದ್ದು ಯಾವ ಥರ ಇರುತ್ತೆ ಅಂತ ಕಾನ್ಸೆಪ್ಟ್ಸ್ ಎಲ್ಲ ತಿಳ್ಕೊಂಡು ಅದನ್ನು ವರ್ಕ್ ಮಾಡಿದೆ. ನಾನು ತುಂಬ ಥ್ಯಾಂಕ್ಸ್ ಸರ್ ಪ್ರೇಮ್ ಸರ್. ಇದೊಂದು ಚಾನ್ಸ್ ಕೊಟ್ಟಿದ್ದಾರೆ. ಹಾಗೆ ರಕ್ಷಿತಾ ಮೇಡಮ್ಗೂ ಕೂಡ ಯಾವಾಗಲೂ ಒಬ್ರಿಗೆ ಪ್ರೋತ್ಸಾಹ ಮಾಡೋದಲ್ಲಿ ಮೇಡಮ್ ನಂಗೆ ತುಂಬ ಇಷ್ಟ. ಯಾವಾಗಲೂ ಮಾಡ್ತೀಯ ಅಂತ ಮಾಡಿಸ್ತಾರೆ. ಹಾಗೆ ಈಗ ಸಾಂಗ್ ಅಂತ ಸ್ಟಾರ್ಟ್ ಮಾಡಿದಾಗ ನನಗೆ ಎಷ್ಟು ಜನ ಬೇಕು ಅಂದರು ಸರ್ ಒಂದು 100-500 ಜನ ಬೇಕು ಅಂತೆ. ಓಕೆ ಅಂದರು. ಪ್ರೇಮ್ ಸರ್, ಸುಪ್ರೀತ್ ಸರ್ ಇದು ಬಂದು ಹೇಳಿದೆ ಈ ಥರ ಅಂತ. ಓಕೆ ಮಾಡಿ ಅಂತಾರೆ. ತುಂಬ ಸಪೋರ್ಟಿವ್ ಇದ್ದಾರೆ ಸರ್. KVN ಸರ್ ಜೊತೆ ಮುಂಚೆ ಸಖತ್ ಅಂತ ಒಂದು ಮಾಡಿದ್ದೆ, ಈಗ ಇದನ್ನು ಮಾಡಿದೆ. ತುಂಬ ಏನೇ ಕೇಳಿದ್ರು ಇಲ್ಲ ಅಂದಿರ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ಸ್ ಸುಪ್ರೀತ್ ಸರ್. ಹಾಗೆ ನಮ್ಮ ಮ್ಯೂಸಿಕ್, ನಮ್ಮ ಅರ್ಜುನ್ ಜನ್ಯ ಸರ್ ಮ್ಯೂಸಿಕ್ ಕೇಳಿದ ತಕ್ಷಣ, ಸಾಂಗ್ ಕೇಳಿದ ತಕ್ಷಣ ತುಂಬ ಖುಷಿ ಆಯಿತು. ಇದೊಂದು ದಿ ಬೆಸ್ಟ್ ಆಗುತ್ತೆ ಅಂತಲೇ ಒಂದಷ್ಟು ವರ್ಕ್ ಮಾಡಿದ್ವಿ. ಧ್ರುವ ಸರ್ ಅವ್ರ ಡೆಡಿಕೇಶನ್ನು ನಂಗೆ ತುಂಬ ಇಷ್ಟ. ಅದ್ದೂರಿಂದನೂ ಕೆಲಸ ಮಾಡ್ತಾಯಿದ್ವಿ. ಅವ್ರು ಏನೇ ಅಂದರೂ ಏನೂ ಇಲ್ಲ ಅಂತಲ್ಲ, ನನ್ನ ಹತ್ರನೇ ಒಂದು 100 ಸರಿ ಅಷ್ಟೆಂಟ್ ಇದ್ರು ಬೇಡ, ನೀವೇ ಬನ್ನಿ ಅಂತ ಕರ್ಕೊಂಬಂದು 100 ಸರಿ ಡ್ಯಾನ್ಸ್ ಮಾಡಿಸಿ ಅದು ಮಾಡಿಸ್ತಾರೆ. ತುಂಬ ಇಷ್ಟ ಅವ್ರ ಸ್ಟೈಲು ಇದೆಲ್ಲನೂ ಅಷ್ಟೇ. ಹಾಗೆ ಗ್ರೀಷ್ಮ ಅವರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಮೋಹನ್ ಸರ್ ತುಂಬ ಚೆನ್ನಾಗಿ ಸೆಟ್ ಆಗಿಬಿಟ್ಟಿದ್ದಾರೆ. ಇಲ್ಲಿರೋರೆಲ್ಲ ಕಲೆಗಾರರು ದಾಖಲೆಗಾಗಿ ಕಾಯ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ಜೈ ಆಂಜನೇಯ. ಥ್ಯಾಂಕ್ ಯು ಸರ್. ಭಾಳ ನಮಸ್ತೆ. ಮೀಡಿಯಾ ಮಿತ್ರರಿಗೆ, ಬಂದಿರತಕ್ಕಂಥ ಎಲ್ಲ ಸ್ನೇಹಿತರಿಗೂ ಸ್ವಾಗತ ಬಯಸ್ತಾ,
ಇವತ್ತು ನೀವೇನು ಸಾಂಗ್ ನೋಡ್ತಾ ಇದ್ದೀರಾ ಇದೆಲ್ಲ ಅವ್ರ ಎಫರ್ಟು. ಅವ್ರು ಏನು ಹೇಳ್ತಿದ್ದಾರೆ ಅದನ್ನು ನಾವು ಮಾಡ್ತಾ ಇದ್ದೀವಿ. ಆ್ಯಂಡ್ ಮೋರ್ ಓವರ್ ಎಲ್ಲರೂ ಸಹ ಈಗ ನೀವು ಪ್ರತಿ ವರ್ಷ ಸಿನಿಮಾ ನೋಡಿದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ 200-250 ಸಿನಿಮಾ ರಿಲೀಸ್ ಆಗುತ್ತೆ. ಎಲ್ಲ ಪ್ರೊಡ್ಯೂಸರ್ಸು ದುಡ್ಡು ಹಾಕ್ತಾರೆ, ಎಲ್ಲರೂ ಸಿನಿಮಾ ಮಾಡ್ತಾರೆ. ಬಟ್ ಇಲ್ಲೇನಂತಂದರೆ ಏನು ನನಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಅಥವಾ ಏನು ಹೇಳ್ತಾರೆ ಅದಕ್ಕಿಂತ ಡೆಲಿವರಬಲ್ಸ್ ಇನ್ನೂ ಎಕ್ಸ್ಟ್ರಾ ಇರುತ್ತೆ. ಅಂತಂದರೆ ಔಟ್ಪುಟ್ ಆಗಲಿ, ಒಂದು ಸಾಂಗ್ ಆಗಲಿ, ಒಂದು ಮೇಕಿಂಗ್ ಆಗಲಿ, ಪ್ರತಿಯೊಬ್ಬರು ತುಂಬ ಶ್ರಮಪಟ್ಟು ಮಾಡಿದ್ದಾರೆ, ತುಂಬ ಇಷ್ಟಪಟ್ಟು ಮಾಡಿದ್ದಾರೆ. ಆ ಎಫರ್ಟೇನೆ ಇವತ್ತು ನೀವು ಸ್ಕ್ರೀನ್ ಮೇಲೆ ನೋಡಿದ್ದು. ಇನ್ನು ನೀವು ವೀಡಿಯೋ ಸಾಂಗ್ ನೋಡಿದ್ರೆ ಇನ್ನೂ ವಿಜುವಲ್ ಟ್ರೀಟ್ ತುಂಬ ಚೆನ್ನಾಗಿರುತ್ತೆ. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಎವ್ರಿ ಒನ್. ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥವ್ರು, ಅವರ ಎಫರ್ಟೇ ನೀವು ಇವತ್ತು ಸ್ಕ್ರೀನ್ ಮೇಲೆ ನೋಡ್ತಿರೋದು. ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಮೂವಿ ಎಲ್ರಿಗೂ ನಮಸ್ಕಾರ. ಇದು ಪ್ರೇಮ್ ಸರ್ ಜೊತೆ ನಂದು 2ನೇ ಸಿನಿಮಾ. ಏಕ್ ಲೆವೆಲ್ ಒಂದು ಸಾಂಗ್ ಬರ್ತಿದ್ದೆ. ಇಷ್ಟು ದೊಡ್ಡ ಸಿನಿಮಾಗೆ ನಂಗೆ ಅವಕಾಶ ಕೊಟ್ಟಿದ್ದಕ್ಕೆ ಪ್ರೇಮ್ ಸರ್ಗೆ, KVN ಪ್ರೊಡಕ್ಷನ್ಸ್ಗೆ, ಧ್ರುವ ಸರ್ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್ ಈ ಹಾಡ್ ಸರ್ ಲಿರಿಕ್ಸ್ ಬಗ್ಗೆ. ನಮಸ್ಕಾರ. ಸೊ KD ಅನ್ನೋದು ನನಗೊಂದು ದೊಡ್ಡ ಡ್ರೀಮ್ ಥರ. ಅಂದರೆ ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ದೊಡ್ಡ ಇದನ್ನು ನಾವು ಬ್ರೇಕ್ ಮಾಡ್ಕೊಂಡು ಇಷ್ಟು ಚೆನ್ನಾಗಿ ಮಾಡ್ತಾಯಿದ್ದೀವಿ ಅಂತೇಳಿ. ಫಸ್ಟ್ ಆಫ್ ಆಲು ಸುಪ್ರೀತ್ ಸರು, ವೆಂಕಟ್ ಸರು ನನಗೆ ಕೊಟ್ಟಿರೋದನ್ನ ಇಂಡಸ್ಟ್ರಿಯಲ್ಲಿ ಇಂಡಿಯಾದಲ್ಲಿ ಯಾರಿಗೂ ಕೊಟ್ಟಿಲ್ಲ, ಯಾರೋ ಕೇಳೋಕ್ಕೂ ಹೋಗಲ್ಲ, ಅದು ನನಗೆ ಮಾತ್ರ ಕೊಡೋಕ್ಕೆ ಸಾಧ್ಯ. ಸೊ ಏನೇನು ಬೇಕು ಟೆಕ್ನಿಕಲ್ಗೆ ಸಪೋರ್ಟ್ ಮಾಡಿದ್ದಾರೆ ಸರ್, ತುಂಬ ಥ್ಯಾಂಕ್ಸ್. ಪ್ರೇಮ್ ಸರಿಗೆ ನಾನು ಕೊಟ್ಟಷ್ಟು ಕಾಟ ಯಾರೂ ಕೊಟ್ಟಿಲ್ಲ. ಮಧ್ಯರಾತ್ರಿ 2 ಗಂಟೆಗೆ 3 ಗಂಟೆಗೆಲ್ಲ ಫೋನ್ ಮಾಡಿ ಮೆಸೇಜ್ ಮಾಡಿ, ಬೆಳಿಗ್ಗೆ ಬಂದರೆ ಬೈತಾಯಿದ್ರು, ಏನೋ ನೈಟೆಲ್ಲ ಮೆಸೇಜ್ ಮಾಡ್ತೀನಿ ಅಂತ. ನಾನು ಕನ್ವೆ ಮಾಡ್ತಿದ್ರು ಈ ಥರ ಸೀನ್ ಹಿಂಗೆ ಅಂತೇಳಿ. ಬಿಕಾಸ್ ಆಫ್ ಪ್ರೇಮ್ ಸರು ಅಟ್ಲೀಸ್ಟ್ ಒಂದು ಲೆವೆಲ್ಲಿಗೆ ನನಗೆ ಅರ್ಥ ಮಾಡಿಸ್ತೀನಿ, ಒಂದು ಸಿನಿಮಾಗೆ ಒಂದು ಒಳ್ಳೆ ಈ ವಿಜುವಲ್ ಕನೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡಿಕೊಟ್ರು. ಸೊ ಮೋಹನ್ ಸರು ಆ್ಯಕ್ಚುಲಿ ಸೆಟ್ ನೋಡಿದ್ದೀರಾ, ಅಷ್ಟು ದೊಡ್ಡ ಸೆಟ್ ಅಂತೇಳಿ. ನಾನು ಅವ್ರಿಗೆ ಎವ್ರಿ ಡೇ ಯಾವಾಗಲೂ ಫೋನ್ ಮಾಡ್ತಾ ಇರ್ತೀನಿ, ಸರ್ ಇದು ಹೆಂಗೆ ಬರುತ್ತೆ, ಏನು ಯಾವ ಟೆಕ್ಸ್ಚರ್ ಇರುತ್ತೆ ಅಂತೇಳಿ. ನಾವು ಕಲರ್ ಪ್ಯಾಲೆಟೆಲ್ಲ ಡಿಸ್ಕಸ್ ಮಾಡ್ತಿದ್ವಿ. ಸೊ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಹೀರೋ ಸರ್ ಬಗ್ಗೆ ಅರ್ಜುನ್ ಸರ್ ಅಂತೂ ಚೆನ್ನಾಗಿ ಮಾಡಿಕೊಟ್ಟಿದ್ದೀರ ಸರ್. ಧ್ರುವ ಸರ್ ಯಾವಾಗಲೂ ನನಗೆ ಸೆಟ್ಟಲ್ಲಿ ಬಂದು ಹೇಳ್ತಾ ಇರ್ತಿದ್ರು, ಎಲ್ಲ ಚೆನ್ನಾಗಿ ಬರ್ತಾಯಿದೆ, ತುಂಬ ಚೆನ್ನಾಗಿ ಬರ್ತಾಯಿದೆ, ಯೂಸಾಗಿ ಬರ್ತಾಯಿದೆ ಅಂತೇಳಿ. ಸೊ ಮೋರ್ ಓವರ್ ಮತ್ತು ನನ್ನ ಟೆಕ್ನಿಕಲ್ ಟೀಮ್ಸ್, ರೈಟರ್ ಗಾಂಧಿ ಇರ್ಬೋದು, ಕ್ರಾಂತಿ ಎಡಿಟರ್ ಇರ್ಬೋದು, ನಮ್ಮ ರವಿ ಅವ್ರು ಇರ್ಬೋದು, ಮಂಜು ಇರ್ಬೋದು, ಎಂಟೈರ್ ಟೀಮು ನಮ್ಮ ಜೊತೆ ಸಪೋರ್ಟ್ ಆಗಿದ್ರು. ನನ್ನ ಟೀಮ್ ಸಹ ತುಂಬ ಸಪೋರ್ಟ್ ಆಗಿದ್ದರು. ಸೊ ನಾನು ನಿಂತ್ಕೊಂಡು ಮಾತಾಡ್ತಿರೋದಕ್ಕಿಂತ ಜಾಸ್ತಿ ಅವ್ರು ನನ್ನ ಸಪೋರ್ಟ್ ಆಗಿರೋದ್ರಿಂದ ನನಗೆ ಒಂದು ಈ ಲೆವೆಲ್ಗೆ ಅಟ್ಲೀಸ್ಟ್ ಸಾಥ್ ಕೊಟ್ಟಿರುತ್ತೆ. ಸೊ ಆಲ್ ಬಿಕಾಸ್ ಆಫ್ ಪ್ರೇಮ್ ಸರ್ ಈ ಟೀಮ್ನ ಕಟ್ಕೊಟ್ಟಿದ್ದು. ಪ್ರೇಮ್ ಸರು ಟೀಮ್ ಕಟ್ಕೊಟ್ಟು ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಿರೋದ್ರಿಂದ ಸೊ ಈ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಆಲ್. ಹಾಂ, ಟೆಕ್ನಿಕಲ್ ವಿಚಾರ ಬಂದರೆ ನಾವು ಯೂಸ್ ಮಾಡ್ತಿದ್ದೀವಿ ವೆರಿ ಬಿಗಿನಿಂಗ್ ಇದು ಸಿಗ್ನೇಚರ್ ಪ್ರೈಮ್ ಲೆನ್ಸು ಮತ್ತು ಆರಿ LF ಸ್ಟಾರ್ಟ್ ಮಾಡಿದ್ವಿ. ಅದಾದಮೇಲೆ ಸೂಪರ್ 35 ಇಂಟ್ರೊಡ್ಯೂಸ್ ಆಯಿತು. ಸೂಪರ್ 35 ಇಂಟ್ರೊಡ್ಯೂಸ್ ಆದಾಗ ಈ ಸಾಂಗ್ ಶೂಟ್ ಮಾಡಿದ್ವಿ. ಸೊ ದೇರ್ ಇಸ್ ಕ್ಯಾಮ್ರಾ ಇನ್ ಬಿಟ್ವೀನಲ್ಲಿ ಡಿಫ್ರೆನ್ಸಸ್ ಏನಂದರೆ ಕಲರ್ ಸ್ಪೇಸಿಂಗು ಮತ್ತು ಇದು ಚೆನ್ನಾಗಿದೆ, ಡೆಪ್ತ್ ಆಫ್ ಫೀಲ್ಡ್ ಒಂದು ಸ್ವಲ್ಪ ಚೆನ್ನಾಗಿದೆ. ಸೊ ಹಂಗಾಗಿ ದಿ ಬೆಸ್ಟ್ ಎಕ್ವಿಪ್ಮೆಂಟು ನಾವು ಯೂಸ್ ಮಾಡಿರೋದು. ಈವನ್ ಔಟ್ಡೋರಲ್ಲಿ ಬಂದಾಗ ಈವನ್ ಸನ್ಲೈಟ್ ತುಂಬ ಮೋರ್ ಸನ್ಲೈಟ್ ಇದ್ದಾಗ ನಾವು ಯೂಶ್ವಲಾಗಿ ಸ್ಕಿಮ್ಮಿಂಗ್ ಮಾಡಬೇಕು. ಫುಲ್ ಓಪನ್ ಔಟ್ಡೋರ್ ಕಂಪ್ಲೀಟಾಗಿ ಅಷ್ಟು ದೊಡ್ಡ ಜಾಗಕ್ಕೆ ಏನೂ ಮಾಡೋಕ್ಕಾಗಲ್ಲ. ಆವಾಗ ಏನು ಮಾಡಿದ್ವಿ ಅಂದರೆ ಒಂದು ಶೇಡ್ ನೆಟ್ ಥರ ಒಂದು 50x50 50x50 3-4 ಶೇಡ್ ನೆಟ್ ಹಾಕಿ ಈ ಮೇಕಿಂಗಲ್ಲಿ ಲಾಸ್ಟಲ್ಲಿ ನೋಡ್ಬೋದು. ಕಂಪ್ಲೀಟ್ ಸಣ್ಣ ಕವರ್ ಮಾಡಿಬಿಟ್ಟು ಅದ್ರ ಕೆಳಗಡೆ ಆರ್ಟಿಸ್ಟ್ ಇಟ್ಕೊಂಡು ಅದಾದಮೇಲೆ ಅದಕ್ಕೆ ಲಿಟಪ್ ಮಾಡಿಬಿಟ್ಟು ಶೂಟ್ ಮಾಡ್ತಾಯಿದ್ವಿ. ಸೊ ಹಂಗಾಗಿ ನಮಗೆ ಒಂದು ಆಂಬಿಯೆಂಟು ಕ್ರಿಯೇಟ್ ಮಾಡೋದಕ್ಕೆ ಈಸಿ ಆಯಿತು. ಥ್ಯಾಂಕ್ ಯು ಡೇವಿಡ್ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಕನ್ನಡ ಚಿತ್ರರಂಗ ಇಲ್ಲಿ ನೆರೆದಿರತಕ್ಕಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈ ಚಿತ್ರದಲ್ಲಿ ವಿಶೇಷತೆ ಏನಂದರೆ ನನ್ನ ಕಲಾ ನಿರ್ದೇಶನದಲ್ಲಿ ಒಂದು 1970ಸ್ಗೆ ಹೋಲುವಂಥ ಆ ಬೆಂಗಳೂರನ್ನ ಕ್ರಿಯೇಟ್ ಮಾಡಿಸಿದ್ದಾರೆ ನಮ್ಮ ಪ್ರೇಮ್ ಸರ್. ಅದನ್ನು ಆ್ಯಕ್ಚುಲಿ 1970s ಬೆಂಗಳೂರು ಕ್ರಿಯೇಟ್ ಮಾಡೋಣ ಅಂತ ಹೇಳಿದ್ರೆ ಓಕೆ, ಯಾವ ಥರ ಏನು ನಾವೇನೋ ಒಂದು ನಾರ್ಮಲ್ ಒಂದು ಸ್ಕೇಲಲ್ಲಿ ಇರುತ್ತೆ ಅಂದ್ಕೊಂಡು ಹೋದೆ. ಸರಿ, ಅಲ್ಲಿ ಹೋದಾಗ ಅವರ ಕ್ರಿಯೇಟಿವಿಟಿಗೆ ಇದಕ್ಕೆ ಅದು ಖಂಡಿತ ಇದು ಈ ಪ್ರಮಾಣದಲ್ಲಿ ಮಾಡೋದಕ್ಕೆ ಎಷ್ಟು ಸಾಧ್ಯತೆ ಇದೆ ಅನ್ನೋದಕ್ಕೆ ಯೋಚನೆ ಮಾಡೋದಕ್ಕೆ 2 ದಿನ ಆಯಿತು.
ಸರಿ ಅಂದ್ಬಿಟ್ಟು ಎಲ್ಲ ಆದಮೇಲೆ ಟೋಟಲಿ ಇವ್ರಿಗೆಲ್ಲ ಒಂದು ಗ್ರಾಫ್ ಮಾಡಿ ಕೊಟ್ಟಾದ್ಮೇಲೆ ಪ್ರೇಮ್ ಸರ್ ಕೇಳಿದ್ರು ಇದನ್ನು ಎಷ್ಟು ಟೈಮ್ ಬೇಕಾಗತ್ತೆ, ಎಷ್ಟು ಜಾಗ ಬೇಕಾಗತ್ತೆ ಅಂತ. ಸುಮಾರು ಒಂದು 18 acres ಜಾಗ ಬೇಕಿತ್ತು. ಆವಾಗ ನಮ್ಮ ಉದಯ್ ಮೆಹ್ತಾ ಸರ್ ಅವರ ಪರಿಚಯ ಇರೋ ಒಂದು ಜಾಗದಲ್ಲಿ ಇದನ್ನು ಸೆಟ್ನ ಸ್ಟಾರ್ಟ್ ಮಾಡ್ತೀವಿ. ಆ ಸೆಟ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಆ್ಯಕ್ಚುಲಿ ಒಂದು ಟೌನ್ ಹಾಲ್ ಮುಂದೆ ಎಪಿಸೋಡ್ಸು ಸಾಕಷ್ಟಿದೆ. ಅದು ಯಾಕಂದರೆ ಇಡೀ ಸಿಟಿ ಮಾರ್ಕೆಟಲ್ಲಿ ನಡೆಯುವಂಥ ಒಂದು ಘಟನೆ. ಅಲ್ಲಿ ಏನಂದರೆ ಒಂದು ತಿಗಳ್ರಪಾಳ್ಯ ಅಂತಿದೆ. ತಿಗಳ್ರಪಾಳ್ಯದಲ್ಲಿ ಧರ್ಮರಾಯ ಟೆಂಪಲ್ ಇದೆ, ಗರ್ಡಿ ರೂಮ್ ಇದೆ, ಆಮೇಲೆ ಟೌನ್ ಹಾಲ್ ಇದೆ, ಸಿಟಿ ಮಾರ್ಕೆಟ್ ಇದೆ. ಇಷ್ಟು ಏರಿಯಾನ 18 ಎಕರೆನಲ್ಲಿ ನಾನು ಕ್ರಿಯೇಟ್ ಮಾಡಬೇಕಾಗಿ ಬಂತು. ಸರಿ, ಕ್ರಿಯೇಟ್ ಮಾಡಬೇಕಾಗಿ ಬಂದಾಗ ಅದ್ರ ಬಜೆಟ್ ಕೇಳಿ ಫಸ್ಟ್ ಎಲ್ಲ ದಂಗಾಗ್ತಾರೆ ಅಂದ್ಕೊಂಡಿದ್ದೆ. ಬಟ್ ಸುಪ್ರೀತ್ ಸರ್ ಅದಕ್ಕೆ ಯೋಚನೆ ಮಾಡಲಿಲ್ಲ. ಸರ್ ಲೆವೆಲ್ ಬೆಸ್ಟ್ ಮಾಡಿ ಸರ್, ನಾನಿದ್ದೀನಿ ಅಂದರು. ಜೊತೆಗೆ ಕೆವಿನ್ ಸರ್ ಅಷ್ಟೇ ಪ್ರೋತ್ಸಾಹ ಕೊಟ್ಟರು. ಸರಿ, ಇದನ್ನು ಸೆಟ್ನ ಸ್ಟಾರ್ಟ್ ಮಾಡಬೇಕಾದ್ರೆ ಟೌನ್ ಹಾಲ್ನ ಮಾಡಬೇಕು. ಆ್ಯಕ್ಚುಲಿ ಟೌನ್ ಹಾಲ್ ಅಂತ ಹೇಳಿದ್ರೆ ಅದು ಇಡೀ ನಮ್ಮ ಕರ್ನಾಟಕದಲ್ಲಿ ಅದೊಂದು ಒಳ್ಳೆ ಎಲ್ಲರಿಗೂ ಚಿರಪರಿಚಿತ ಬಿಲ್ಡಿಂಗು. ಆ ಬಿಲ್ಡಿಂಗ್ನ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ರೆ ಆ್ಯಸ್ ಇಟ್ ಈಸ್ ಮಾಡಬೇಕು. ನಾವೇನಾದ್ರು ರೆಪ್ಲಿಕಾ ಮಾಡೋಕ್ಕೆ ಹೋಗಿ ಏನಾದ್ರು ಒಂಚೂರು ಹಾಳು ಮಾಡಿದ್ರು ಅದು ಎಲ್ಲರಿಗೂ ಗೊತ್ತಾಗೋದು ಇದು ಟೌನ್ ಹಾಲ ಅಂತ. ಅದಕ್ಕೆ ನಾವೇನು ಮಾಡಿದ್ವಿ, ಸುಮಾರು 1 ವಾರಗಳ ಬಿಫೋರು ನಮ್ಮ ಪ್ರೇಮ್ ಸರ್ಗೆ ಹೇಳಿ ಪರ್ಮಿಷನ್ ಹಾಕ್ಸಿ ನಮ್ಮ ಮ್ಯಾನೇಜರ್ಗಳ ಜೊತೆ, ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಜೊತೆ ಟೌನ್ ಹಾಲ್ಗೆ ಹೋಗ್ತೀವಿ. ಟೌನ್ ಹಾಲ್ಗೆ ಹೋಗಿ ಟೌನ್ ಹಾಲ್ ಮೇಲೆ ಪರ್ಮಿಷನ್ ಹಾಕಿ ಟೌನ್ ಹಾಲ್ ಮೇಲೆ ಹತ್ತಿ ಈಚ್ ಆ್ಯಂಡ್ ಎವ್ರಿಥಿಂಗ್ ಕಾರ್ನರ್ ಟು ಕಾರ್ನರು, ಸ್ಕೇಲ್ ಟು ಸ್ಕೇಲ್ ಮೆಷರ್ ಮಾಡ್ತೀವಿ. ಆ ಮೆಷರ್ ತೊಗೊಂಡು ಬಂದು ಎಲ್ಲ ತೊಗೊಂಡು ರೆಡಿ ಆಗುತ್ತೆ ಸೆಟ್ಟು. ಆ ರೆಡಿ ಆಗೋದ್ರಲ್ಲಿ ಏನು, ಟೌನ್ ಹಾಲ್ ಸರ್ಕಲ್ಲು ಇನ್ಕ್ಲೂಡಿಂಗ್ ಆಪೋಸಿಟ್ ಮೈಸೂರು ಶುಗರ್ ಬಿಲ್ಡಿಂಗು, ಶಿವಾಜಿ ಟಾಕೀಸು, ಮೈಸೂರು ಬ್ಯಾಂಕು, ಇಷ್ಟೂ ಸರ್ಕಲ್ ಕ್ರಿಯೇಟ್ ಆಗ್ತದೆ ಒಂದು ಸೈಡು. ಇನ್ನೊಂದು ಸೈಡು ಸೇಮ್ ಕೃಷ್ಣರಾಜೇಂದ್ರ ಮಾರ್ಕೆಟು 1970 ಇಸ್ವಿನಲ್ಲಿ ಹಿಂಗಿತ್ತು, ಅದನ್ನು ಕ್ರಿಯೇಟ್ ಮಾಡ್ತೀವಿ. ಎಲ್ಲ ರೆಡಿ ಆಗ್ತಾ ಹೆಂಗಾಗೋಯ್ತು ಅಂದರೆ ಎಲ್ಲರಿಗೂ ಒಂದು ಸಖತ್ತು ಖುಷಿ ಆಯಿತು. ಪ್ರೇಮ್ ಸರ್ ಅಂತ ಹೇಳ್ಬಿಟ್ರು. ನಾನು ಏನೇನೋ ಅಂದ್ಕೊಂಡಿದ್ದೆ, ಇದರಲ್ಲಿ ಇದು ನಾನು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಮಾಡ್ತೀನಿ ಅಂತೇಳಿ ನನಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಕೊನೆಗೆ ಆ ಟೌನ್ ಹಾಲು ಮತ್ತು ಕೃಷ್ಣರಾಜೇಂದ್ರ ಮಾರ್ಕೆಟ್ ಯಾವ ಥರ ಇತ್ತು ಅಂತ ಹೇಳಿದ್ರೆ, ನಿಮಗೆ ಆ ಟೌನ್ ಹಾಲು ಒರಿಜಿನಲ್ ಟೌನ್ ಹಾಲಲ್ಲಿ ಅದೇ ಕಾಸ್ಟ್ಯೂಮಲ್ಲಿ ನೀವು ಫೋಟೋ ತೆಗೆಸ್ಕೊಂಡು ಬಂದು, ನಾನು ಹಾಕಿರೋ ಸೆಟ್ ಹತ್ರ ಒಂದು ಫೋಟೋ ತೆಗೆಸ್ಕೊಂಡು ಬಂದು 2 ಕೊಲಾಜ್ ಮಾಡಿದ್ರೆ ನಿಮ್ಗೆ ಒರಿಜಿನಲ್ ಯಾವುದೋ ಒಂದು ಗೊತ್ತಾಗ್ತಾ ಇರಲಿಲ್ಲ. ಅಷ್ಟು ಕೂಲಂಕುಷವಾಗಿ ನಿಂತು ಇವರೆಲ್ಲ ಬೆನ್ನೆಲುಬಾಗಿ ನಿಂತು ನನಗೇನಂದರೆ ಹಗಲು ರಾತ್ರಿ ಮಾಡಿಕೊಟ್ರು. ಈವನ್ ನಾನು ಹೇಳ್ತಾ ಇರೋದು ಹೈಟು, ವಿಡ್ತು, ಡೆಪ್ತು, ಟೆಕ್ಸ್ಚರು, ಟೋನು ಎಲ್ಲ ಈಚ್ ಆ್ಯಂಡ್ ಎವ್ರಿಥಿಂಗ್. ನಾನು ನಿಜವಾಗ್ಲೂ ಹೇಳ್ತೀನಿ, ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ನನಗೆ ಈ ಥರದ್ದೊಂದು ಇಲ್ಲಿವರೆಗೂ ಸಾಕಷ್ಟು ಸಾಂಗ್ಗಳಿಗೆ ದೊಡ್ಡ ಸೆಟ್ಗಳು ಹಾಕಿದ್ದೀನಿ, ಮಾಡ್ರನ್ ಸೆಟ್ಸ್ ಹಾಕಿದ್ದೀನಿ, ಓಲ್ಡ್ ಸೆಟ್ಸ್ ಹಾಕಿದ್ದೀನಿ, ಎಲ್ಲ ಹಾಕಿದ್ದೀನಿ. ಆದರೆ ನಾನು ಹುಟ್ಟಿರೋ ಅಂಥ ಬೆಂಗಳೂರು ಸೆಟ್ನೇ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದಾಗ ರಿಯಲಿ ನನಗೆ ತುಂಬಾ ಖುಷಿ ಕೊಡ್ತು. ಆಮೇಲೆ ಎಕ್ಸ್ಟ್ರಾರ್ಡ್ನರಿ ಇದೆ. ಕಬ್ಬನ್ಪೇಟೆ ರೋಡ್ಗಳು ಕ್ರಿಯೇಟ್ ಮಾಡಿದ್ದೀನಿ, ಚಿಕ್ಕಪೇಟೆ ರೋಡ್ಗಳು ಕ್ರಿಯೇಟ್ ಮಾಡಿದ್ದೀನಿ, ಧರ್ಮರಾಯ ಟೆಂಪಲ್ಲು, ಆ ತಿಗಳ್ರಪೇಟೆ, ಆಮೇಲೆ ಗರ್ಡಿ ರೂಮು, ಎಂಟೈರ್ ಇದು. ಅಲ್ಲೇನಂದರೆ ಈಗ ನಾವು ಈಗಲೂ ಆ ಸೆಟ್ಟಲ್ಲಿ ಓಡಾಡ್ತಿರೋ ನಮಗೇನೆ ಖುಷಿ ಅನಿಸುತ್ತೆ. ಈ ಥರ ಒಂದು ಅತ್ಯದ್ಭುತವಾದ ಒಂದು ಸೆಟ್ನ ಕ್ರಿಯೇಟ್ ಮಾಡಿಕೊಡೋಕ್ಕೆ ಕಾರಣರಾದಂಥ ನಮ್ಮ ಪ್ರೇಮ್ ಸರ್ಗೆ ನಿಜವಲ್ಲೂ ನಾನು ಚಿರಋಣಿಯಾಗಿರಬೇಕು. ಜೊತೆಗೆ ನಮ್ಮ ಸುಪ್ರೀತ್ ಸರ್ ಅಂತೂ ಯಾವತ್ತೂ ಇದು ಎಷ್ಟಾಗುತ್ತೆ ಏನಂತ ಹೇಳ್ಬಿಟ್ಟು ಇದು ಬೇಡ ತುಂಬ ಬಜೆಟ್ ಆಗುತ್ತೆ ಅಂತ ಹೇಳಲಿಲ್ಲ. ಕೆವಿನ್ ಸಾರು ಹಾಗೆ ಸಪೋರ್ಟ್ ಕೊಟ್ಟು, ಸುಪ್ರೀತ್ ಸರ್ ಅಂತೂ ಯಂಗ್ ಆ್ಯಂಡ್ ಎನರ್ಜಿ ಅವರು. ಯಾವಾಗಲೂ ಅಷ್ಟೇ, ಏನಿಗೆ ಅಂದರೆ ಏನೇ ಮಾಡ್ಬೇಕಾದ್ರೆ ಸರ್ ನಿಮಗೆ ಹೌದಾ ಸರ್ ಮಾಡ್ತೀರಾ ಸರ್, ಈಗಲಿಂದಲ್ಲ, ಅವ್ರದ್ದು ನಮ್ಮದು ಹೆಚ್ಚು ಕಮ್ಮಿ ಒಂದು 15 ವರ್ಷ ಪರಿಚಯ, ಅವತ್ತಿಂದನೂ ಇವತ್ತಿಗೂ ಹಂಗೆ ಇದ್ದಾರೆ. ಆಗಿಂದಾಗಿ ಇದೊಂದು ದೊಡ್ಡ ಸೆಟ್ನೇ ಕ್ರಿಯೇಟ್ ಮಾಡಿದ್ದೀವಿ. ಆಮೇಲೆ ಇದರದ್ದು ಬಜೆಟ್ ಎಲ್ಲೋ ಇದಾಗಿದೆ. ಅದ್ರ ಜೊತೆಗೆ ನಮ್ಮ ಹೀರೋ ಸರು ಅವಾಗ ಹೇಳ್ತಾ ಇರ್ತಾರೆ, ಅಣ್ಣ ಹಿಂಗಿರುತ್ತೆ ಅಣ್ಣ ಸೆಟ್ಟಿಗೆ ಬಂದಮೇಲೆ ಅವ್ರು ರಿಯಲಿ ಅದರಲ್ಲಿ ಅದಕ್ಕೆ ಕರೆಕ್ಟಾಗಿ ಮ್ಯಾಚ್ ಆಗ್ಬಿಡ್ತಾರೆ. ಅವ್ರು ಎಲ್ಲರೂ ಅಷ್ಟು ಒಂಥರ ಸ್ಪ್ಲಿಟ್ ಪರ್ಸ್ನಾಲಿಟಿ ಇದ್ದಂಗೆ ನಮ್ಮ ಇವ್ರು ಹೀರೋ. ಓಕೆ, ಹಾಗೆ ಇನ್ನು ನಮ್ಮ ಅರ್ಜುನ್ ಸರ್ ಮ್ಯೂಸಿಕ್ಕಿಗೂ ನಾನು ಹಾಕಿರೋ ಸೆಟ್ಗೂ ರಿಯಲಿ ಒಂದು ಒಳ್ಳೆ ಮ್ಯಾಚ್ ಆಯಿತು. ಅದ್ರ ಜೊತೆಗೆ ಇನ್ನೊಂದು ಎಲ್ಲ ಅದ್ಭುತವಾಗಿ ಮೂಡಿ ಬರೋದಕ್ಕೆ, ಇಷ್ಟು ದೊಡ್ಡ ದೃಶ್ಯವಾಗಿ ಮೂಡಿ ಬರೋದಕ್ಕೆ ನಮ್ಮ ವಿಲಿಯಮ್ಸ್ ಅವರು. ಆ ವಿಲಿಯಮ್ಸ್ ಅವ್ರು ನಾನು ಮಾಡಿರೋ ಸೆಟ್ನ ಎಷ್ಟು ಇದರಾಗಿ ತೋರಿಸಿದ್ದಾರೆ ಅಂದರೆ, ಈಗ ನಾನು ಆ ಸಾಂಗಲ್ಲಿ ನೋಡ್ತಾ ಇದ್ದಂಗೆ ಬಾಬಾ ಇದು ನಾನು ಹಾಕಿರೋ ಸೆಟ್ ಅನಿಸ್ತು. ಒಂದು ಸಲ ಮೈ ಜುಮ್ ಅನಿಸ್ತು. ರಿಯಲಿ ಬರೀ ಒಂದು ಸಾಂಗಲ್ಲಿ ಈ ಥರ ವಿಜುವಲ್ಸ್ ಮಾಡಿದ್ದಾರೆ. ನಿನ್ನ ಪ್ರೇಮ್ ಸರ್ ಕೇಳಬೇಕು ಕೂತ್ಕೊಂಡು, ಮಗ ಹಿಂಗಲ್ಲ ಇನ್ನೂ ಹೋಗ್ಬೇಕು ಡೆಪ್ತು ಅಂತಾರೆ. ನಮ್ಗೆ ಯಾಕಂದರೆ ಒಂದು ಸಲ ನಾನು ಇದೇ ಕಬ್ಬನ್ಪೇಟೆ ಚಿಕ್ಕಪೇಟೆ ಮಾರ್ಕಿಂಗ್ ಹಾಕಿದಾಗ ಪ್ರೇಮ್ ಸರ್ನ ಕರೆದ್ಬಿಟ್ಟು ಒಂದು ಸಲ ಮಾರ್ಕಿಂಗ್ ನೋಡಿದ್ರು. ಬಂದರು, ಕರೆದ್ಬಿಟ್ಟು ಮಗನೇ ಬಾಯಿಲಿ ಅಂದ್ಬಿಟ್ಟು ಕೈ ಹಾಕ್ಕೊಂಡು, ನನಗೆ ಹಿಂಗಲ್ಲ ಮಗ ಇನ್ನೂ ದೊಡ್ಡದು ಇನ್ನೂ ಆಗಲೇಬೇಕು ಅಂತೇಳಿ ತೆಗೆಸಿ ಮತ್ತೆ ರೀಮಾರ್ಕ್ ಮಾಡಿಸಿ ಆ ಕಬ್ಬನ್ಪೇಟೆ ರೋಡ್ಗಳನ್ನ, ಆಮೇಲೆ ಹೀರೋ ಒಂದು ಹೌಸ್ನ ಹಾಕಿದ್ದೀನಿ, ಅಷ್ಟು ದೊಡ್ಡದಾಗಿ ಮಾಡಿಸಿದ್ರು. ಇದರಲ್ಲಿ ಏನಂದರೆ ನನಗೆ ಒಂದು ಖುಷಿಯಾಗಿದ್ದು, ಈ ಸೆಟ್ಗಳ ಜೊತೆ ಒಂದು ಆ್ಯಕ್ಚುಲಿ ಒಂದು ಮಾಡಿ ಬಸ್ಬೇಕಾಗತ್ತೆ. ನಾವು ಅದನ್ನು ಚೆನ್ನೈಯಲ್ಲಿ ಹುಡುಕಿದ್ವಿ,
ಮತ್ತು ಮುಂಬೈಲಿ ಹುಡುಕಿದ್ವಿ. ಆವಾಗಿನ 1970s ಮಾಡಿ ಬಸ್ಗಳನ್ನ ನಾವು ನೋಡಿರ್ತೀವಿ ಹೆಂಗಿರುತ್ತೆ ಅಂತ. ಸರಿ, ಆ ಬಸ್ ಅದನ್ನು ಮಾಡಬೇಕಂದ್ರೆ ಎಲ್ಲೂ ಸಿಕ್ಕಲಿಲ್ಲ ನಮಗೆ. ಕೊನೆಗೆ ಮಂಗಳೂರಿಂದ ಒಂದು ಸ್ಕೂಲ್ ಬಸ್ನ ತರಿಸಿ ಆ ಸ್ಕೂಲ್ ಬಸ್ನ ಕಟ್ ಮಾಡಿ ಅದು ನಮ್ಮ 1970s ಹೆಂಗಿತ್ತು ಮಾಡಿ ಬಸ್ನ ಅದನ್ನು ನಾನೇ ರೆಡಿ ಮಾಡಿಸ್ತೀನಿ, ನಮ್ಮ ಹುಡುಗರನ್ನ ಇಟ್ಬಿಟ್ಟು. ಅದನ್ನು ನೋಡಿ ಒಂದು ಸಲ ಕುತ್ಕೊಂಡು ಎಲ್ಲ ಆರ್ಟಿಸ್ಟ್ನ ಕುಡಿಸಿ ಡ್ರೈವ್ ಮಾಡೋವರೆಗೂ ನಮಗೆ ಒಂದು ಸಮಾಧಾನ ಇರಲಿಲ್ಲ. ಆಮೇಲೆ ಅದನ್ನು ಅದ್ಭುತವಾಗಿ ಬಂತು. ಈ ಥರ ಈಚ್ ಆ್ಯಂಡ್ ಎವ್ರಿಥಿಂಗ್ 1917 ಟೆಕ್ಸ್ಚರ್ನ ನಾವು ಮೂಡಿಸಿದ್ದೀವಿ. ಅದನ್ನು ಖಂಡಿತ ನೀವು ನೋಡಿದ್ರೆ ಆನ್ ಸ್ಕ್ರೀನಲ್ಲಿ ಖುಷಿ ಪಡುತ್ತೆ. ಈ ಥರ ಒಂದು ಅತ್ಯದ್ಭುತವಾದ ಅವಕಾಶ ಕೊಟ್ಟ ನಮ್ಮ ಪ್ರೇಮ್ ಸರ್ಗೆ, ನಮ್ಮ ಸುಪ್ರೀತ್ ಸರ್ಗೆ, ಕೆವಿನ್ ಅವ್ರಿಗೆ ಮತ್ತು ಎಲ್ಲ ಅದರಿಂದ ಹಿಂದೆ ನನ್ನ ಜೊತೆಯಲ್ಲಿ ಶ್ರಮಪಟ್ಟಂಥ ನನ್ನ ವರ್ಕರ್ಸ್ಗಳಿಗೆ, ಆರ್ಟ್ ಅಸಿಸ್ಟೆಂಟ್ಗಳಿಗೆ, ಕಾರ್ಪೆಂಟರ್ಸ್ಗೆ, ಪೇಂಟರ್ಸ್ಗೆ ಮತ್ತು ಎಲ್ಲ ಈಚ್ ಆ್ಯಂಡ್ ಒಂದು ಹೆಲ್ಪರ್ಸು, ಆಮೇಲೆ ನನ್ನ ಜೊತೆ ಸಹಕರಿಸಿದಂಥ ಮ್ಯಾನೇಜರ್ಸ್ಗಳಿಗೆ ಎಲ್ಲರಿಗೂ ನಾನು ಚಿರಋಣಿಯಾಗಿರ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಮೋಹನ್ ಸರ್. ಆ್ಯಂಡ್ ಎಲ್ರಿಗೂ ನಮಸ್ಕಾರ. ಅಡ್ವಾನ್ಸ್ ಆಗಿ ಹೊಸ ವರ್ಷದ ಶುಭಾಶಯಗಳು. ಹಾಗೂ ಹೇಳಬೇಕು ಅಂದರೆ ಈ ಸಿನಿಮಾ ನಮಗೆ ಬಿಸ್ನೆಸ್ ಅಲ್ಲ, ಒಂಥರ ಎಮೋಷನ್ಸು. ಯಾಕಂದರೆ ಸುಪ್ರೀತ್ KVN ಪ್ರೊಡಕ್ಷನ್ ಅವರ 3ನೇ ಸಿನಿಮಾ, 3ನೇ ಆಡಿಯೋನು ನಮ್ಮದೇ. ಪ್ರೇಮ್ ಸರ್ ಅವರ ಮ್ಯೂಸಿಕ್ ಬಗ್ಗೆ ಮಾತಾಡೋಂಗಿಲ್ಲ. ಯಾಕಂದರೆ ಪ್ರತಿ ಸಿನಿಮಾ ಒಂದು ಹಿಟ್ ಆಗುತ್ತೆ ಅನ್ನೋದೊಂದು 100 ಅಲ್ಲ 1000% ಕಾನ್ಫಿಡೆನ್ಸಲ್ಲಿ ಮಾಡ್ತಾರೆ, ಅಷ್ಟು ವರ್ಕ್ ಮಾಡ್ತಾರೆ. ಅವ್ರ ಸಿನಿಮಾ ಎಲ್ಲ ಬೇರೆ ಯಾರಾದರೆ ಹೋದ್ರೂ ಮಗ ಆನಂದ್ ಆಡಿಯೋಗೆ ಹೋಗ್ಬಿಡು, ನೀನು ಎಲ್ಲೂ ಹೋಗ್ಬೇಡ ಅಂತ ರೆಕಮೆಂಡೇಶನ್ ಅಂತ ಮಾಡೋ ಒಂದು ಫ್ಯಾಮ್ಲಿ ಥರ ಆಗಿದ್ದೀವಿ ಇವಾಗ. ಅರ್ಜುನ್ ಸರ್ 2024 ಸ್ಟಾರ್ಟ್ ಆಗಿದ್ದು ಉಪಾಧ್ಯಕ್ಷೆಯಿಂದ, ಮುಗಿತಾ ಇದೆ ನಿಮ್ಮ ಮ್ಯೂಸಿಕ್ಕಿಂದನೇ. ಸೊ ಒಂಥರ ಜರ್ನಿ ಹಂಗೆ ಮಧ್ಯದಲ್ಲಿ ಕೃಷ್ಣಂ ಪ್ರಣಯಂ ಸಖಿ ಆ ಥರ ಒಂದು ಒಳ್ಳೆ, ಅಂದರೆ ನಮ್ಮದು ಅವ್ರದ್ದು ಮ್ಯಾಕ್ಸಿಮಮ್ ಮ್ಯೂಸಿಕ್ ಎಲ್ಲ ನಮ್ಮ ಹತ್ರನೇ ಇದೆ. ಆಮೇಲೆ ಧ್ರುವ ಸರ್ ಅವ್ರದ್ದು ಫಸ್ಟ್ ಜರ್ನಿ ನಮ್ಮದು ಅವ್ರದ್ದು ಸ್ಟಾರ್ಟ್ ಆಗಿದ್ದು ಅದ್ದೂರಿಯಿಂದ. ಸೊ ಅಲ್ಲಿಂದನೇ ಅವರೊಂದು ಪ್ರಮೋಷನ್ ಪ್ಯಾಷನ್ ಆಗಲಿ ಇಲ್ಲ ಅವರೊಂದು ಇಂಟ್ರೆಸ್ಟ್ ಇರಲಿ, ಅಲ್ಲಿಂದನೇ ನೋಡ್ಕೊಂಡಿದ್ವಿ. ಸೊ ಇಡೀ ತಂಡ ಒಂದು ಸಿನಿಮಾನ ಎಷ್ಟು ಇಂಟ್ರೆಸ್ಟಾಗಿ ಮಾಡುತ್ತೋ ಅಷ್ಟು ಟೈಮ್ ಅವರು ಒಂದು ಪ್ರಮೋಷನ್ಗೆ ಅಂತ ಮಾಡ್ತಾರೆ. ಸೊ ಯಾವಾಗಲೂ ಒಂದು ಸಾಂಗ್ ರಿಲೀಸ್ ಮಾಡೋದಕ್ಕೆ ನಾವು ಮೋಸ್ಟ್ಲಿ 3-4 ಸಲ ಮೀಟಿಂಗ್ ಮಾಡಿದ್ದೀವಿ. ಏನು ಮಾಡಬೇಕು, ಯಾವ ಥರ ಪ್ರಮೋಟ್ ಮಾಡಬೇಕು, ಯಾವ ಟೈಮಲ್ಲಿ ರಿಲೀಸ್ ಮಾಡಬೇಕು. ಸೊ ಅಷ್ಟೊಂದು ಇಂಟ್ರೆಸ್ಟ್ ಇರುತ್ತೆ. ಸೊ ಇದೊಂದು ಬರೀ ಕನ್ನಡ ಅಂತಲ್ಲ, ಇವನ್ ನೀವು ನೋಡಿದ್ರೆ ಬೇರೆ ಲ್ಯಾಂಗ್ವೇಜಲ್ಲಿ ನಾವು ಸುಮ್ಮನೆ ಮಾಡಿಬಿಡ್ತೀವಿ ಅಂತಲ್ಲ, ಇವರು ಸಿಂಗರ್ಸ್ನೂ ಬೇಕು ಅಂದ್ಬಿಟ್ಟು ಅಷ್ಟು ಒಳ್ಳೊಳ್ಳೆ ಸಿಂಗರು. ಇದು ಜಸ್ಟ್ ಒಂದು ಸಾಂಗ್ ನೀವು ಕೇಳಿದ್ದೀರಾ, ಇನ್ನೂ ಬರ್ತಿರೋ 4-5 ಸಾಂಗ್ಗಳನ್ನು ನೀವು ಸಿ ಒಂದು ದೊಡ್ಡ ದೊಡ್ಡ ಸಿಂಗರ್ಗಳೇ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಅವ್ರವ್ರು ಯಾರಿದ್ದಾರೆ ಒಳ್ಳೊಳ್ಳೆ ಸಿಂಗರ್ ತೊಗೊಂಡೆ ಲಿರಿಕ್ಸಿಸ್ ತೊಗೊಂಡೆ ಮಾಡಿದ್ದಾರೆ. ಸೊ ಮೇಡಮ್ ಹಂಗೆ ಆಲ್ರೆಡಿ UI ಸಕ್ಸಸ್ಸಲ್ಲೇ ಇದ್ದಾರೆ, ಹಂಗೆ ಅದು ಕ್ಯಾರಿ ಆಗುತ್ತೆ ನಿಮಗೆ. ಆ್ಯಂಡ್ ಎಲ್ರಿಗೂ ಆಲ್ ದಿ ಬೆಸ್ಟ್. ಸುಪ್ರೀತ್ ಸರ್ ಇದೇ ಥರ ಎನರ್ಜೆಟ್ ಆಗಿರಿ, ಇನ್ನು ಮುಂದೆ ಸಿನಿಮಾ ಮಾಡೋಣ ಜೊತೆಗೆ. ಆ್ಯಂಡ್ ಪ್ರೇಮ್ ಸರ್ ಥ್ಯಾಂಕ್ ಯು ಸೋ ಮಚ್. ಧ್ರುವ ಸರ್ ಥ್ಯಾಂಕ್ ಯು. ಅರ್ಜುನ್ ಸರ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಶ್ಯಾಮ್ ಸರ್. ನಿಮ್ಮ ಸಂಸ್ಥೆ ಅಡಿಯಲ್ಲಿ ಇನ್ನಷ್ಟು ಸಾಕಷ್ಟು ಹಾಡುಗಳು ಸೊಸೈಟಿಗೆ ಸಿಗಲಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಅವ್ರಿಗೂ ಥ್ಯಾಂಕ್ ಯು. ನೋ ಪ್ರಾಬ್ಲಮ್, ಇಂದ ಸ್ಟಾರ್ಟ್ ಆಗಿ ಇಲ್ಲವ್ರಿಗೆ ಬಂದಿದ್ದೀರಾ. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಆ್ಯಂಡ್